ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕಜ್ಜಾಯ ಮಾಡ್ತಾಯಿದ್ದೀನಿ. ನೀವು ಒಂದೇ ಥರ ಕಜ್ಜಾಯ ತಿಂದು ಬೋರ್ ಆಗಿದ್ದರೆ ಇಲ್ಲಿ ನಾನು ಮಾಡ್ತಾಯಿರೋ ಕಜ್ಜಾಯನ ನೀವು ನಿಮ್ಮ ಮನೇಲಿ ಇದೇ ರೀತಿ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿ ಇರುತ್ತೆ. ಕಜ್ಜಾಯ ಮಾಡೋದಕ್ಕೆ ಇಲ್ಲಿ 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ, 1 ಕಪ್ಪು ಹಲಸಿನ ಹಣ್ಣು ತೊಗೊಂಡಿದ್ದೀನಿ, 1/2 ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ, ಮತ್ತು 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಬೆಲ್ಲನ ಚಿಕ್ಕದಾಗಿ ತುಂಡಾಗಿ ಕಟ್ ಮಾಡಿಕೊಂಡು ನಾವು ರುಬ್ಕೊಳ್ಳೋಣ. ಇಲ್ಲ ನೀವು ಕೆಚ್ಬಿಟ್ಟಾದರೂ ತೊಗೋಬೋದು. ಆಮೇಲೆ ಒಂದು 4ರಿಂದ 5 ಏಲಕ್ಕಿ ಕೂಡ ತೊಗೊಂಡಿದ್ದೀನಿ ನಾನು. ಇಲ್ಲಿ ಹಲಸಿನ ಹಣ್ಣನ್ನು ಕೂಡ ಹಾಕ್ಕೊಂಡು ಅದಕ್ಕೆ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಲಸಿನ ಹಣ್ಣಿನ ಕಜ್ಜಾಯ. ನೀವು ಪಾಕದ ಕಜ್ಜಾಯ ಎಲ್ಲ ಥರ ತಿಂದಿರ್ತೀರ, ರವೆ ಕಜ್ಜಾಯ ತಿಂದಿರ್ತೀರ. ಈ ಥರದ್ದು ಒಂದು ಕಜ್ಜಾಯನ ನೀವು ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ತುಂಬ ಚೆನ್ನಾಗಿ ಪೇಸ್ಟ್ ಆಗಬೇಕು. ತೆಂಗಿನಕಾಯಿ ಮತ್ತು ಅಕ್ಕಿ ಬೆಲ್ಲ ಎಲ್ಲ ಚೆನ್ನಾಗಿ ನೀಟಾಗಿ ಗ್ರೈಂಡ್ ಆಗಬೇಕು. ನೋಡಿ, ಈ ಹದಕ್ಕಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಎಣ್ಣೆ ಸ್ವಲ್ಪ ದೊಡ್ಡದಾಗಿರೋದೇ ತೊಗೊಳ್ಳಿ, ಕಜ್ಜಾಯ ಆಗಿರೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಇದಾಗುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹಿಂಗೆ ಒಂದೊಂದು ಸ್ಪೂನಲ್ಲಿ ಎಷ್ಟೆಷ್ಟು ಬೇಕು ನಾವು ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಹರಡುತ್ತೆ ಅದು. ಎಲ್ಲನೂ ಕೂಡ ನೀವು ಹಂಗೆ ಸೇರಿಸ್ಕೊಳ್ಳಿ. ಫಸ್ಟಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ಇದು ಕಜ್ಜಾಯ ಹಾಕಬೇಕಾದ್ರೆ ನಾವು ಉರಿನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ತುಂಬ ಹೈ ಫ್ಲೇಮ್ನಲ್ಲಿದ್ದರೆ ಮೇಲೆ ಬೇಯುತ್ತೆ, ಒಳಗಡೆ ಬೇಯಲ್ಲ, ತುಂಬ ಕರ್ಗಾಗ್ಬಿಡುತ್ತೆ, ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ನೀವು ಕಮ್ಮಿ ಮಾಡ್ಕೊಂಡೇ ನಿಧಾನ ಉರಿಲಿ ಬೇಯಿಸ್ಕೋಬೇಕು ಕಜ್ಜಾಯನ. ಆಮೇಲೆ ಬೆಂದಮೇಲೆ ಒಳಗಡೆ ಸ್ವಲ್ಪ ಹಸಿನೇ ಇರುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿ ಆಗುತ್ತೆ ತಿನ್ನೋದಕ್ಕೆ. ಇವಾಗ ಈ ಕಲರ್ ಬಂದರೆ ಸಾಕು. ಇವಾಗ ಎತ್ತಿಟ್ಕೊಳ್ಳೋಣ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಇವಾಗ ಹಲಸಿನ ಹಣ್ಣು ಸೀಸನ್ ಇರೋದ್ರಿಂದ ಇದು ಕೂಡ ಒಂದು ಹೊಸ ರೆಸಿಪಿ, ಹೊಸ ಸ್ವೀಟು ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ, ಮಕ್ಕಳಿಗೂ ಕೂಡ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ನಾನು ಇನ್ನು ಮಿಕ್ಕಿದ್ದು ಏನಿರುತ್ತೆ ಅದನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಎಲ್ಲವನ್ನೂ ಕೂಡ ಇದೇ ಥರ ಮಾಡ್ಕೊಳ್ಳೋಣ. ನಾನು ಹಲಸಿನ ಹಣ್ಣು ಸ್ವಲ್ಪ ಇತ್ತು, ಹಾಗಾಗಿ ಸ್ವಲ್ಪನೇ ಮಾಡಿದೆ. ನೋಡಿ, ಇವಾಗ ಮುರಿದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ, ಕಾಣಿಸ್ತಾ ಇದೆಯಲ್ವಾ? ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಳಗಡೆ ಎಲ್ಲ ಅಕ್ಕಿ ಹಿಟ್ಟೆಲ್ಲ ಹೆಂಗೆ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟ ಆಗಿದೆ ಅನ್ಕೋತೀನಿ. ಬಾಯ್.